ಬಹಳ ಪ್ರೀತಿ ವಿಶ್ವಾಸದಿಂದ ಮೈಸೂರು ಮಹಾರಾಜರ ದತ್ತು ಪುತ್ರನನ್ನು ಗೆಲ್ಲಿಸಿರು ಯದುವೀರವ್ರನ್ನ. ಅವರು ಗೆದ್ದು 2 ತಿಂಗಳಾಯಿತು. ಕೊಡಗಲ್ಲಿ ಲ್ಯಾಂಡ್ ಸ್ಲೈಡ್ ಆಗಿ ನ್ಯಾಷನಲ್ ಹೈವೇ 275 ಮಡಿಕೇರಿ ಮಂಗಳೂರು ಒಂದು ಗುಡ್ಡನೇ ಕುಸಿತಾ ಇದೆ. ಅದು ನ್ಯಾಷನಲ್ ಹೈವೇ ಅಥಾರಿಟಿಗೆ ಬರುತ್ತೆ. ಸುಮಾರು ಕಡೆ ಮನೆಗಳು ಬಿದ್ದೋಗಿವೆ, ಸುಮಾರು ಕಡೆ ಸಮಸ್ಯೆ ಆಗಿದೆ, ಕರೆಂಟ್ ಇಲ್ಲ. ಒಂದು ವಾರ 10 ದಿವಸದಿಂದ ವಾರ್ ಫೂಟಿಂಗಲ್ಲಿ ರಾಜ್ಯ ಸರ್ಕಾರ ನಮ್ಮ 2 MLAಗಳು ಮತ್ತು ಮಂತ್ರಿಗಳು ಕೆಲಸ ಮಾಡ್ತಾಯಿದ್ದಾರೆ. ವಿಸಿಟ್ ಕೊಡುವಂಥ ಕೆಲಸವನ್ನು ನಾನು ಮಾಡಿದ್ದೀನಿ. ಮೊನ್ನೆ ದಿವಸ ಸಂಪೂರ್ಣವಾಗಿ ಬೆಳಗ್ಗೆಯಿಂದ ರಾತ್ರಿವರೆಗೂ 2 ದಿವಸ 2 ಕಾನ್ಸ್ಟಿಟ್ಯೂನ್ಸಿನಲ್ಲಿ ಸುಮಾರು 40 ಕಡೆ ವಿಸಿಟ್ ಮಾಡುವಂಥ ಕೆಲಸವನ್ನು ನಾನು ಅವ್ರ ಜೊತೆಯಲ್ಲೇ ಮಾಡಿದ್ದೀನಿ. ನಾನು ಸೋತಿದ್ರು ನಾನು ಮಾಡಿದ್ದೀನಿ. ಎಲ್ಲಿ ಸ್ವಾಮಿ ಯದುವೀರವರೇ, ನಿಮ್ಮ ವ್ಯಾಪ್ತಿಗೆ ಬರಲ್ವಾ? ಇದು ನ್ಯಾಷನಲ್ ಹೈವೇ ನಿಮ್ಮ ವ್ಯಾಪ್ತಿಗೆ ಬರಲ್ವಾ? ಫೈನಲಾಗಿ ಇದನ್ನು ದೂಷಣೆ ಮಾಡುವಂಥ ಕೆಲಸವನ್ನು ಯಾರು ಮಾಡ್ತೀರಿ? KDP ಮೀಟಿಂಗ್ ಓದ್ತೀರಾ, ಒಬ್ಬರೇ ಓದ್ತೀರಾ, ಫೈಲ್ ಹಿಡ್ಕೊಂಡು ಓದ್ತೀರಾ, 10 ನಿಮಿಷ ಎದ್ಬಿಟ್ಟು ಜಾಗ ಖಾಲಿ ಮಾಡಿಬಿಟ್ರಿ. ಯಾವುದೋ ದಿಶಾ ಮೀಟಿಂಗ್ ಅಂತ ಕಂಡಕ್ಟ್ ಮಾಡಿದ್ರಿ. ದಿಶಾ ಮೀಟಿಂಗಲ್ಲಿರುವಂಥ ಅಜೆಂಡಾ ಎಲ್ಲ ಸಂಪೂರ್ಣವಾಗಿ ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟಿರುವಂಥ ಅಜೆಂಡಾಗಳೇ. ಒಂದೂ ಮಾತಾಡಲಿಲ್ಲ. ಇನ್ನು ಸನ್ಮಾನ ಮಾಡಿಸ್ಕೊತಾಯಿದ್ರಿ, ಮಾಡಿಸ್ಕೊಳ್ಳಿ. ಕೆಲವೆಲ್ಲ ಒಂದು ಸಂಘಟನೆಗಳು, BJP ಸಂಘಟನೆಗಳು, ಓಹೋ ಏನು ಕಸ ಆಯ್ದಿದ್ದೆ. ಕಸ ನೋಡಿದ್ರೆ ಬಾಟ್ಲು, ಎಲೆ, ಇದನ್ನು ಆಯೋದು, ಫೋಟೋ ಹೊಡೆಸ್ಕೊಳ್ಳೋದು. ಕಸ ಬಿದ್ದು ಕೊಳಿತಾ ಇರುವಂಥ ಜಾಗಕ್ಕೆ ಬನ್ನಿ. NR ಕಾನ್ಸ್ಟಿಟ್ಯೂನ್ಸಿಗೆ ಬನ್ನಿ ಸ್ವಾಮಿ. ಅಲ್ಲಿ 63,000 ಓಟ್ ಕೊಟ್ಟವ್ರು ನಿಮಗೆ. ದಯಮಾಡಿ ಅಲ್ಲೊಂಚೂರು ಕ್ಲೀನ್ ಮಾಡಿಸಿ, ಸ್ವಚ್ಛ ಮಾಡಿಸಿ. ಅದೇನೇನು ತಗೊಂಬತ್ತೀರ ಕೇಂದ್ರದಿಂದ ತಗೊಂಬನ್ನಿ ಸ್ವಾಮಿ, ನಿಮಗೆ ಸಂಪೂರ್ಣವಾದ ಸಹಕಾರ ಕೊಡ್ತೀವಿ. ರೈಲ್ವೆ ಸ್ಟೇಷನ್ಗೆ ಹೋಗಿ ಒಬ್ಬರೇ ರೈಲ್ವೆ ಟ್ರ್ಯಾಕ್ ನೋಡುವಂಥ ಫೋಟೋ ಹೊಡೆದು ಫೋಟೋ ಹಾಕ್ಸ್ಕೊಳ್ಳೋದು. ಆ ಏರ್ಪೋರ್ಟ್ಗೆ ಹೋಗ್ತೀರಿ, ನಿಂತ್ಕೊಂಡು ಏರೋಪ್ಲೇನ್ ನೋಡೋದೊಂದು ಫೋಟೋ. ಏನು ತಗೊಂಬತ್ತೀರ ಅಂತ ಹೇಳಿ ಸ್ವಾಮಿ. ನರ್ಮ್ ಯೋಜನೆಯಲ್ಲಿ ತಗೊಂಬಂದಿದ್ದು 2,000 ಕೋಟಿ ನಾವು ನಮ್ಮ ಸರ್ಕಾರದ UPನಲ್ಲಿ. ಸ್ಮಾರ್ಟ್ ಸಿಟಿಯಿಂದ ವಂಚಿತ ಮಾಡಿಬಿಟ್ರು ಹಿಂದಿಂದ MP ಯದುವೀರವರೇ. ಸಂಪೂರ್ಣವಾದಂಥ ಸಹಕಾರವನ್ನು ನಾವು ಕೊಡ್ತೀವಿ. ನಾನು ಸೋತಿರೋ MPನೂ ಕೊಡ್ತೀನಿ. ಮೀಟಿಂಗ್ಗಳು ಮಾಡಿ ಯೋಜನೆಗಳನ್ನ ತಗೊಂಬನ್ನಿ.